ಬ್ಯಾಕ್ ಟು ದಿ ವೆಹಿಕಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿಲ್ಲ, ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ನಮ್ಮೂರಲ್ಲಿ ಬಿಗ್ ಬುಲ್ ಫೆಸ್ಟಿವಲ್ ನಡೀತಿದೆ ಅಂತ. ಸೊ ಅದರಲ್ಲಿ ನಮ್ಮ ಕೊಮ್ಮನ್ ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು. ಚೆನ್ನಾಗೇನೋ ಓಡ್ತು, ಆದರೆ ಒಂದು ಸೈಡ್ ಫುಲ್ ಕೊಂಬು ಮುರಿದಾಕೊಂಡಿದೆ, ಇನ್ನೊಂದು ಸೈಡ್ ಲೈಟಾಗಿ ಡ್ಯಾಮೇಜ್ ಆಗಿದೆ. ಅಷ್ಟೇ ಅಲ್ಲ, ಅಲ್ಲಲ್ಲಿ ಗಾಯ ಕೂಡ ಮಾಡ್ಕೊಂಡು ಬಂದಿದೆ. ಸರಿ ಅಂದ್ಬಿಟ್ಟು ಗಾಯಕ್ಕೆಲ್ಲ ನಾವು ಕೆಮ್ಮಣ್ಣು ಬಟ್ಟೆನ ಸುತ್ತಿದ್ವಿ. ಆ ಥರ ಕೆಮ್ಮಣ್ಣು ಬಟ್ಟೆ ಹಾಕೋದ್ರಿಂದ ಬೇಗ ವಾಸಿ ಆಗುತ್ತೆ ಅಂತ ಅಷ್ಟೆ. ಇವತ್ತು ಮಾರ್ನಿಂಗ್ಗೆ ಎಲ್ಲ ಸಾರಿಸಿ ರಂಗೋಲಿಯಲ್ಲಿ ಹಾಕಿದ್ದೆ. ನಮ್ಮ ಪಾಪು ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ. ಫಂಕ್ಷನ್ಗೆ ಹೋಗೋದಿತ್ತು, ಸೊ ಹಾಗಾಗಿ ನಮ್ಮ ಅತ್ತೆಯವರು ಹೂವು ಕೇಳ್ತಿದ್ದಾರೆ. ಹೂವು ಕಿತ್ತು ಕಟ್ಕೊಟ್ರು. ನಾವು ಕೂಡ ಫಂಕ್ಷನ್ಗೆ ರೆಡಿಯಾಗಿ ನಾವು ಬಂದ್ವಿ. ಇಲ್ಲಿ ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಆಗ್ತಿದ್ರು. ಸರಿ ಹುಡುಗಿ ಎಲ್ಲಿದೆ ನೋಡೋಣ ಅಂತ ಹುಡುಕ್ತಿದ್ವಿ. ಅಷ್ಟರಲ್ಲಿ ಹುಡುಗಿ ಎಲ್ಲ ರೆಡಿಯಾಗಿ ಈಚೆಗಡೆ ಕಳಿಸ್ಬಿಟ್ಟಿದ್ರು ಹುಡುಗಿನ. ಆ ಹುಡುಗಿದು ಹೊಸ್ಕೆ ಫಂಕ್ಷನ್ ಇದೆ, ಸೊ ಹಾಗಾಗಿ ಬಂದಿದ್ವಿ. ಇನ್ನೂ ಒಳಗಡೆ ಎಲ್ಲ ರೆಡಿ ಆಗ್ತಿದ್ರು. ಈ ಹುಡುಗಿನ ಮಾತ್ರ ರೆಡಿ ಮಾಡಿ ಈಚೆಗಡೆ ಕಳಿಸ್ಬಿಟ್ಟಿದ್ದಾರೆ. ಸರಿ ಅಂದ್ಬಿಟ್ಟು ನಾವು ಹೋಗಿ ಆ ಹುಡುಗಿನೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆ ಹುಡುಗಿಗೆ ಅರಿಶಿನ ಕುಂಕುಮ ಕೊಡ್ತಿದ್ದಾರೆ ಅಲ್ವಾ. ಅವರು ಬಂದುಬಿಟ್ಟು ನಮ್ಮ ಯಜಮಾನ್ರವರ ಮಾವನ ವೈಫು, ಅಂದರೆ ನನಗೆ ಅಮ್ಮ ಆಗ್ತಾರೆ. ಸೊ ಅವರು ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಏನೇನೋ ನಮಸ್ಕಾರ ಎಲ್ಲ ಮಾಡ್ತಿದ್ರು. ಸರಿ ಅಂದ್ಬಿಟ್ಟು ನಮಸ್ಕಾರ ಎಲ್ಲ ಮಾಡಿಸಿ ಬಂದುಬಿಟ್ಟು ನಮ್ಮನ್ನು ಕರೆದ್ರು. ನಾವು ಕೂಡ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೋಗಿ ಫೋಟೋಸ್ ಹಿಡಿಸ್ಕೊಂಡು ಬಂದು ಕೂತ್ಕೊಂಡಿದ್ರಿ. ಸೊ ಎಲ್ಲರೂ ಹೋಗಿ ಫೋಟೋಸ್ ಎಲ್ಲ ಹಿಡ್ಕೊಂಡು ಹುಡುಗಿಗೆ ಬಟ್ಟೆ ಎಲ್ಲ ಕೊಡ್ತಿದ್ರು. ಈ ಕಡೆ ಎಲ್ಲ ಮಾತಾಡ್ಕೊಂಡು ಕೂತಿದ್ರು. ನಾವು ಕೂಡ ತಿಂದ್ಬಿಟ್ಟು ಬಂದು ಕೂತಿದ್ರಿ. ಇನ್ನು ಸ್ವಲ್ಪ ಜನ ಬಂದು ಅಜ್ಜಿಗಳು ಅವರೆಲ್ಲ ಹಾಡು ಹೇಳ್ತಿದ್ರು, ಕೆಲವರು ಬಂದು ಮಾತಾಡಿಸ್ತಿದ್ರು. ಅವರೆಲ್ಲ ಯಾರು ಅಂತಲೇ ಗೊತ್ತಿರಲಿಲ್ಲ. ಸೊ ಬಂದಿದ್ರಲ್ವ, ಸೊ ಹಾಗಾಗಿ ಮಾತಾಡಿಸ್ತಿದ್ವಿ. ಎಲ್ಲ ಮಾತಾಡಿಸ್ಕೊಂಡು ಇನ್ನೇನು ಟೈಮ್ ಆಯಿತು ಹೊರಡಬೇಕು ಅಂದ್ಬಿಟ್ಟು ಅರಿಶಿನ ಇಸ್ಕೊಂಡ್ರೆ ಅಷ್ಟರಲ್ಲಿ ಕಾರ್ತಿಕ್ ಬಂದ. ಆಯಿತಾ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾವು ಕೂಡ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಕೊಂಬಂದು ಹಗ್ಗ ಏನು ಚೇಂಜ್ ಮಾಡಿರಲಿಲ್ಲ. ಫೆಸ್ಟಿವಲ್ಗೆ ಹೋಗಿ ಬಂದು ಹಾಗೆ ಕಟ್ಟಾಕಿದ್ರು ಹೊಸ ಹಗ್ಗ ಎಲ್ಲ. ಹಬ್ಬಕ್ಕೆಲ್ಲ ಹೋದಾಗ ಚಿಕ್ಕ ಚಿಕ್ಕ ಹಗ್ಗ ಎಲ್ಲ ಹಾಕೋದಿಲ್ಲ, ದೊಡ್ಡ ದೊಡ್ಡ ರೋಪುಗಳನ್ನೆಲ್ಲ ಕಟ್ತಾರೆ. ಸೊ ಹಗ್ಗ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ನಮ್ಮ ದೀಕ್ಷಿತ್ ಬಿಚ್ತಿದ್ದ ಆಗಲಿಲ್ಲ. ಸರಿ ನಾನು ಬಿಚ್ತೀನಿ ಅಂತ ಬಂದೆ. ನನ್ನ ಕೈಲಾಗಿಲ್ಲ, ನಿಮ್ಮ ಕೈಲಾಗುತ್ತಾ ಅಂತಿದ್ದ. ಸರಿ ಅಂದ್ಬಿಟ್ಟು ಹಾಗೋ ಹೀಗೋ ಮಾಡಿ ಹಗ್ಗನ ಬಿಚ್ಚಿದ್ರಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ.